ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆಯವರು ಭಾಷಣ ಮಾಡ್ತಿದ್ದಂತಹ ಸಂದರ್ಭ ಕಾರ್ಯಕ್ರಮವೊಂದರಲ್ಲಿ ಭಾಷಣ ಮಾಡ್ತಿದ್ದ ಹಾಗೆಯೇ ಇದ್ದಕ್ಕಿದ್ದ ಹಾಗೆ ಅಸ್ವಸ್ಥರಾಗಿರುವಂತಹ ಘಟನೆ ನಡೆದಿದೆ. ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅಸ್ವಸ್ಥರಾಗಿದ್ದಾರೆ. ಭಾಷಣ ಮಾಡ್ತಿದ್ದ ವೇಳೆ ಇದ್ದಕ್ಕಿದ್ದ ಹಾಗೆ ಕುಸಿದು ಬೀಳ್ತಾರೆ. ಬೆಂಗಳೂರಿನಲ್ಲಿ ಕಾರ್ಯಕ್ರಮವೊಂದರ ವೇದಿಕೆಯಲ್ಲೇ ಸಂತೋಷ್ ಹೆಗಡೆ ಕುಸಿದು ಬಿದ್ದ ಪ್ರಸಂಗ ನಡೆದಿದೆ. ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ತಕ್ಷಣ ಅವರನ್ನ ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟಲ್ಗೆ ಕರೆದೊಯ್ಯಲಾಗಿದೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆ ಬಳಿಯ ಮಣಿಪಾಲ್ ಹಾಸ್ಪಿಟಲ್ಗೆ ಕರೆದೊಯ್ಯಲಾಗಿದೆ. ಅವರಿಗೆ ಅಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಿಸಲಾಗ್ತಾ ಇದೆ. ತಕ್ಷಣವೇ ಸ್ಪೀಕರ್ ಯುಟಿ ಖಾದರ್ ಕಾರಿನಲ್ಲೇ ಅವರನ್ನ ಕರೆದೊಯ್ಯಲಾಯಿತು. ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ನಡೀತಾ ಇದ್ದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಸಂತೋಷ್ ಹೆಗಡೆ ಅವರು ಭಾಷಣ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಇದಕ್ಕಿದ್ದ ಹಾಗೆಯೇ ಅಸ್ವಸ್ಥಗೊಳ್ಳುತ್ತಾರೆ. ಬೆಂಗಳೂರಿನಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದ ಅವರು ತಾವು ಮಾತಾಡ್ತಾ ಇರ್ತಾರೆ. ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅವರಿಗೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆ ಬಳಿಯ ಮಣಿಪಾಲ್ ಹಾಸ್ಪಿಟಲ್ಗೆ ಅವರನ್ನ ಕರೆದೊಯ್ಯಲಾಗಿದೆ. ಸಂತೋಷ್ ಹೆಗಡೆ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಅಸ್ವಸ್ಥಗೊಂಡಿದ್ದು ತಕ್ಷಣವೇ ಸ್ಪೀಕರ್ ಯುಟಿ ಖಾದರ್ ಅವರ ಕಾರಿನಲ್ಲೇ ಅವರನ್ನ ಹಾಸ್ಪಿಟಲ್ಗೆ ಕೊಂಡೊಯ್ಯಲಾಯಿತು. ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೀತಾ ಇರುತ್ತೆ. ಅಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಅವರು ಕೂಡ ಭಾಗಿಯಾಗಿರ್ತಾರೆ. ಭಾಗಿಯಾಗಿ ಭಾಷಣ ಮಾಡ್ತಾ ಇರ್ತಾರೆ. ಆದ್ರೆ ಇದಕ್ಕಿದ್ದ ಹಾಗೆಯೇ ಅವರಿಗೆ ತೀವ್ರ ಅಸ್ವಸ್ಥತೆ ಕಾಣುತ್ತೆ, ಉಸಿರು ಬೀಳ್ತಾರೆ. ಅಲ್ಲಿದ್ದಂಥವರೆಲ್ಲರಿಗೂ ಕೂಡ ಶಾಕ್ ಆಗುತ್ತೆ, ಅವಕ್ಕಾಗ್ತಾರೆ. ಏನಾಗ್ತಾ ಇದೆ ಅನ್ನೋದ್ರ ಒಳಗೆ ಅವರು ಕೆಳಗಡೆ ಬಿದ್ದುಬಿಡ್ತಾರೆ. ನಿಂತಿದ್ದಂಥವ್ರು, ಭಾಷಣ ಮಾಡ್ತಿದ್ದಂಥವ್ರು ಬಹುಶಃ ಲೋ ಬಿ ಪಿ ಏನಾದರೂ ಆಗಿ ಅವರು ಕುಸಿದು ಬಿದ್ರ, ಅವರ ಆರೋಗ್ಯ ಈಗ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಮಾಹಿತಿ ನಮಗೆ ಸಿಗಬೇಕಿದೆ. ಆ ಅಪ್ಡೇಟ್ಸ್ ಮಾಹಿತಿಯನ್ನು ನಿಮಗೆ ಫ್ರೀಡಮ್ ಟಿವಿ ಕೊಡ್ತಾ ಹೋಗುತ್ತೆ. ಸದ್ಯ ಅವ್ರನ್ನ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಐಸಿಯುನಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ವೇದಿಕೆಯಲ್ಲೇ ಕುಸಿದ ಸಂತೋಷ್ ಹೆಗಡೆ ಅವರಿಗೆ ಚಿಕಿತ್ಸೆಯನ್ನ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಕೊಡಲಾಗ್ತಾ ಇದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯ ಐಸಿಯುನಲ್ಲಿ ಸಂತೋಷ್ ಹೆಗಡೆ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದಂತಹ ಸಂದರ್ಭದಲ್ಲೇ ಅಸ್ವಸ್ಥಗೊಳ್ತಾರೆ. ನಾವು ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ತಾವು ಭಾಷಣ ಮಾಡ್ತಿದ್ದಂತಹ ಸಂದರ್ಭ ಇದಕ್ಕಿದ್ದಾಗೆ ಅವರು ಕೆಳಗಡೆ ಕುಸಿದು ಬೀಳ್ತಾರೆ. ತಕ್ಷಣ ಅಲ್ಲಿದ್ದಂಥವರು ಅವರನ್ನ ಹಿಡ್ಕೊಳ್ತಾರೆ. ಅವ್ರು ಕೆಳಗಡೆ ಕುಸಿದು ಬೀಳ್ತಿದ್ದ ಹಾಗೆಯೇ ಹಿಡ್ಕೊಂಡು ತಕ್ಷಣ ಅವರು ಅಸ್ವಸ್ಥಗೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿದ್ದ ಹಾಗೆಯೇ ಆ ವೇದಿಕೆ ಬಳಿ ಇದ್ದಂಥವರು ಕೂಡಲೇ ಅವರನ್ನ ಆಸ್ಪತ್ರೆಗೆ ಕೊಂಡೊಯ್ಯೋದಕ್ಕೆ ಮುಂದಾಗ್ತಾರೆ. ಸ್ವತಃ ಸ್ಪೀಕರ್ ಯುಟಿ ಖಾದರ್ ಅವರ ಕಾರ್ನಲ್ಲೇ ಕರೆದೊಯ್ಯಲಾಗುತ್ತೆ ಅವ್ರನ್ನ ಆಸ್ಪತ್ರೆಗೆ. ಸ್ಪೀಕರ್ ಯುಟಿ ಖಾದರ್ ಕಾರ್ನಲ್ಲಿ ಸಂತೋಷ್ ಹೆಗಡೆ ಅವರನ್ನ ಕರೆದೊಯ್ಯಲಾಗುತ್ತೆ. ಕೊಂಡಜ್ಜಿ ಬಸಪ್ಪ ಸಭಾಂಗಣದಿಂದ ನೇರವಾಗಿ ಹಾಸ್ಪಿಟಲ್ಗೆ ಕೊಂಡೊಯ್ಯಲಾಗುತ್ತೆ. ದಿಢೀರ್ ಕುಸಿದು ಬಿದ್ದ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತ ಒಂದು ಪ್ರಕ್ರಿಯೆ ಅಲ್ಲಿ ನಡೆದಿದೆ. ವೇದಿಕೆಯಲ್ಲೇ ಕುಸಿದ ಸಂತೋಷ್ ಹೆಗಡೆ ಅವರನ್ನ ದೃಶ್ಯದಲ್ಲಿ ಕೂಡ ನಾವು ಗಮನಿಸ್ತಾ ಹೋಗಬಹುದಾಗಿದೆ. ಭಾಷಣ ಮಾಡ್ತಾ ಇರ್ತಾರೆ. ಎಡಭಾಗದ ವಿಂಡೋಸ್ ನಲ್ಲಿ ನಾವು ಗಮನಿಸಬಹುದು. ಭಾಷಣ ಮಾಡ್ತಾ ಇದ್ದಂಥವ್ರು ತಕ್ಷಣ ಅವರು ತತ್ತರಿಸಿ ಹೋಗ್ತಾರೆ, ಕೆಳಗೆ ಕುಸಿದು ಬೀಳ್ತಾರೆ. ತಕ್ಷಣ ಅವರ ನೆರವಿಗೆ ಅಲ್ಲಿದ್ದಂಥವ್ರು ಧಾವಿಸ್ತಾರೆ. ಕೂಡಲೇ ಅವರನ್ನ ಹಾಸ್ಪಿಟಲ್ಗೆ ಕರೆದೊಯ್ದು ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಐಸಿಯುನಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಅದು ಬಲಭಾಗದ ವಿಂಡೋಸ್ ನಲ್ಲಿ ನಾವು ಗಮನಿಸಬಹುದಾಗಿದೆ. ಬೆಂಗಳೂರಿನ ವಿಕ್ರಮ್ ಆಸ್ಪತ್ರೆಯ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಪ್ಡೇಟ್ಸ್ ಮಾಹಿತಿ ಇದು. ಆರಂಭದಲ್ಲಿ ಮಣಿಪಾಲ್ ಅಂತ ಹೇಳಲಾಗ್ತಿತ್ತು. ಇದೀಗ ಸಿಗ್ತಾ ಇರುವಂತಹ ಅಪ್ಡೇಟ್ಸ್ ಮಾಹಿತಿ ಪ್ರಕಾರ ವಿಕ್ರಮ್ ಹಾಸ್ಪಿಟಲ್ನಲ್ಲಿ ಐಸಿಯುನಲ್ಲಿ ಸಂತೋಷ್ ಹೆಗಡೆ ಅವರಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಕಾರ್ಯಕ್ರಮವೊಂದರಲ್ಲಿ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಭಾಷಣ ಮಾಡ್ತಿದ್ದಂತಹ ಸಂದರ್ಭ ಇದಕ್ಕಿದ್ದ ಹಾಗೆಯೇ ಅಸ್ವಸ್ಥಗೊಂಡು ವೇದಿಕೆಯಲ್ಲೇ ಕುಸಿದು ಬೀಳ್ತಾರೆ. ತಕ್ಷಣ ಅವರ ನೆರವಿಗೆ ಧಾವಿಸಿದ ವೇದಿಕೆಯ ಮುಂದೆ ಇದ್ದಂತಹ ಅನೇಕರು ಅವರ ನೆರವಿಗೆ ಬಂದು ಕೂಡಲೇ ಅವರನ್ನ ಆಸ್ಪತ್ರೆಗೆ ಕರೆದೊಯ್ತಾರೆ. ವಿಕ್ರಮ್ ಹಾಸ್ಪಿಟಲ್ನ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇರುವಂತಹ ಬಲಭಾಗದ ಒಂದು ಫೋಟೋವನ್ನು ನಾವು ಗಮನಿಸಬಹುದು. ಎಡಭಾಗದ ದೃಶ್ಯಾವಳಿ, ಎಡಭಾಗದ ವಿಂಡೋಸ್ ನಲ್ಲಿರುವಂತಹ ದೃಶ್ಯಾವಳಿಯಲ್ಲಿ ಸಂತೋಷ್ ಹೆಗಡೆ ಭಾಷಣ ಮಾಡ್ತಾ ಇದ್ದಂತಹ ಸಂದರ್ಭ
ಅವರು ಅಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಿರ್ತಾರೆ ಮೈಕ್ ಹಿಡ್ಕೊಂಡು. ಆದರೆ ಬಹುಶಃ ಆ ವೇಳೆ ಅವ್ರು ತೀವ್ರ ಅಸ್ವಸ್ಥಗೊಳ್ಳುವಂಥದ್ದು ಸ್ಪಷ್ಟವಾಗಿ ಕಂಡು ಬರುತ್ತೆ. ತಕ್ಷಣ ಕುಸಿದು ಬೀಳ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಸಂತೋಷ್ ಹೆಗಡೆ ಅವರು ವೇದಿಕೆಯಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಿದ್ದಂತ ಸಂದರ್ಭದಲ್ಲೇ ಏನಾಗಿರಬಹುದು ಅವರಿಗೆ ಅಂತ ಅನ್ಸುತ್ತೆ? ಕುಸಿದು ಬಿದ್ದುಬಿಡ್ತಾರೆ, ಏನಾದ್ರು ಲೋ ಬಿ ಪಿ ಏನಾದ್ರು ಆಗಿರಬಹುದಾ? ಆಮೇಲೆ ಅವ್ರನ್ನ ತಕ್ಷಣ ICUಗೆ ಶಿಫ್ಟ್ ಮಾಡಾಗಿದೆ, ಅಂದ್ರೆ ವಿಕ್ರಮ್ ಹಾಸ್ಪಿಟಲ್ಗೆ ಕೊಂಡೊಯ್ಯಲಾಗಿದೆ ಅಂತದಾಗ ಅವರ ಆರೋಗ್ಯ ತುಂಬಾ ಏನಾದ್ರು ಗಂಭೀರವಾಗಿದೆಯಾ? ಅವರ ಆರೋಗ್ಯದ ಒಂದು ಪರಿಸ್ಥಿತಿ ಅಥವಾ ಸ್ಥಿರವಾಗಿದೆಯಾ? ಏನ್ ಸಿಗ್ತಾ ಇದೆ? ಏನಾಯ್ತು ಅಲ್ಲಿ ವೇದಿಕೆ ಮೇಲೆ? ಮಾರುತಿ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ವೇದಿಕೆ ಮೇಲೆ ಭಾಷಣ ಮಾಡ್ತಾ ಇದ್ದಂಥ ಸಂತೋಷ್ ಹೆಗಡೆ ಅವರು ಇದ್ಕಿದ್ದ ಹಾಗೆ ಕುಸಿದು ಬೀಳ್ತಾರೆ. ಏನಾಯ್ತಲ್ಲಿ ಅಂತ? ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಅದೇ ಸಂದರ್ಭದಲ್ಲಿ ಭಾಷಣ ಮಾಡುತ್ತಾ ಕುಸಿದು ಬಿದ್ದಿರೋದು ನಗರದ ಕೊಂಡಜ್ಜ ಬಸವ ಸಂಘ ಸಭಾಂಗಣದಲ್ಲಿ ನಡೀತಿರುವಂತಹ ಕಾರ್ಯಕ್ರಮದಲ್ಲಿ ಅವರು ಕುಸಿದು ಬಿದ್ದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವ್ರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಿರುವಂತದ್ದು, ನಗರದ ವಿಕ್ರಮ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಿರುವಂತದ್ದು. ಅದೇ ರೀತಿ ಅಲ್ಲಿಂದ ಮಣಿಪಾಲ್ ಆಸ್ಪತ್ರೆಗೂ ಕೂಡ ದಾಖಲೆ ಮಾಡಿ ICU ನಲ್ಲಿ ಇಟ್ಟಿರುವಂತದ್ದು. ಈಗ ಆರೋಗ್ಯದ ಚೇತರಿಕೆ ಕೂಡ ಕಂಡಿರುವಂತದ್ದು. ಒಟ್ಟಲ್ಲಿ ಕಾರ್ಯಕ್ರಮದಲ್ಲಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತರು ಅವರ ಕಾರಣಲ್ಲೇ ನೇರವಾಗಿ ಆಸ್ಪತ್ರೆಗೆ ರವಾನೆ ಮಾಡಿರುವಂತ, ಅಲ್ಲಿ ಕೂಡ ಚಿಕಿತ್ಸೆಯನ್ನ ಕೊಡ್ಲಾಗ್ತಿರುವಂತದ್ದು. ಸಂತೋಷ್, ಮಾತಿ, ಅವರ ಹೆಲ್ತ್ ಕಂಡೀಷನ್ ಬಗ್ಗೆ ವೈದ್ಯರು ಏನಾದ್ರು ಹೇಳ್ತಾರ? ಏನಾಗಿತ್ತು ಅವರಿಗೆ ಅನ್ನೋದ್ರ ಬಗ್ಗೆ? ಅಷ್ಟೇ. ಇನ್ನು ಮಾರುತಿ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಅವರ ಹೆಲ್ತ್ ಕಂಡೀಷನ್ ಇವಾಗ ಹೇಗಿದೆ, ಏನಾಗಿತ್ತು ಅವರಿಗೆ ಅನ್ನೋದ್ರ ಬಗ್ಗೆ ವೈದ್ಯರು ಏನಾದ್ರು ಮಾಹಿತಿ ಕೊಟ್ಟಿದ್ದಾರೆ? ಹೆಲ್ತ್ ಬುಲೆಟಿನ್? ಓಕೆ, ಬಹುಶಃ ಸಂಪರ್ಕ ಸಾಧ್ಯವಾಗ್ತಿಲ್ಲ. ಧನ್ಯವಾದ ತಮ್ಮ ಮಾಹಿತಿಗಾಗಿ ಮಾರುತಿ. ಇದು ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ವೇದಿಕೆಯಲ್ಲಿ ಭಾಷಣ ಮಾಡ್ತಿದ್ದಂತಹ ಸಂದರ್ಭದಲ್ಲೇ ಅವರು ತೀವ್ರ ಅಸ್ವಸ್ಥಗೊಂಡು ವೇದಿಕೆಯ ಮೇಲೆ ಇದ್ದಂಥ ವೇಳೆ ಕುಸಿದು ಬಿದ್ದಂಥ ಒಂದು ಪ್ರಸಂಗ ನಡೆದಿದೆ. ಆದರೆ ಅವರ ಆರೋಗ್ಯ ಸ್ಥಿರವಾಗಿದೆ ಅನ್ನುವಂಥ ಒಂದು ಮಾಹಿತಿ ಈಗ ಸಿಗ್ತಾ ಇದೆ. ಅದರ ಆರೋಗ್ಯ ಏನಾಗಿತ್ತು? ಅವರ ಆರೋಗ್ಯದಲ್ಲಿ ಏರುಪೇರು ಏನಾದರೂ ಆಗಿತ್ತು ಅನ್ನೋದಾದ್ರೆ ಏನಾಗಿತ್ತು? ಏನಾದರೂ ಲೋ ಬಿ ಪಿ ಏನಾದರೂ ಆಗಿರಬಹುದಾ ಆ ಸಂದರ್ಭ? ಅದ್ರ ಬಗ್ಗೆ ವೈದ್ಯರು ಇನ್ನಷ್ಟೇ ಮಾಹಿತಿ ಕೊಡಬೇಕಾಗಿದೆ. ಯಾಕಂದ್ರೆ ಅವರು ವೇದಿಕೆಯಲ್ಲಿ ಲವಲವಿಕೆಯಿಂದಲೇ ಇದ್ರು. ಸಂತೋಷ್ ಹೆಗಡೆ ಅವರು ಸಹಜವಾಗಿ ಅವರು ಭಾಷಣ ಮಾಡ್ತಾ ಇರ್ತಾರೆ, ಸಹಜವಾಗಿ ಎಲ್ಲರ ಜೊತೆ ಮಾತಾಡಿಕೊಂಡು ಭಾಷಣ ಮಾಡಲಿಕ್ಕೆ ಮೈಕ್ ಹಿಡ್ಕೊಂಡು ಅವ್ರ ಭಾಷಣವನ್ನ ಮುಂದುವರಿಸ್ತಿದ್ದಂತಹ ಸಂದರ್ಭದಲ್ಲಿ ಇದ್ಕಿದ್ದ ಹಾಗೆ ಕುಸಿದು ಬಿದ್ದಾಗ ಸಹಜವಾಗಿ ಅಲ್ಲಿದ್ದಂಥವ್ರೆಲ್ರಿಗೂ ಕೂಡ ಆತಂಕ ಶುರುವಾಗುತ್ತೆ. ಎಲ್ಲರೂ ಅವಕಾಗ್ತಾರೆ, ಏನಾಗ್ತಾ ಇದೆ ಅನ್ನುವಂತಹ ಒಂದು ಶಾಕ್ ಒಳಗಾಗ್ತಾರೆ. ತಕ್ಷಣ ಅವರನ್ನ ಸ್ಪೀಕರ್ UT ಖಾದರ್ ಅವರ ಕಾರ್ನಲ್ಲೇ ಹಾಸ್ಪಿಟಲ್ಗೆ ಕೊಂಡೊಯ್ಯಲಾಗಿದೆ. ಬಲಭಾಗದ ವಿಂಡೋಸ್ ನಾನು ಗಮನಿಸ್ತಾ ಹೋದ್ರೆ ವಿಕ್ರಮ್ ಹಾಸ್ಪಿಟಲ್ಗೆ ದಾಖಲು ಮಾಡಿ ICU ನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.